ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕಿತ್ತೂರು, ಖಾನಾಪುರ ಸೇರಿದ ಹಾಗೆ ವಿವಿಧ ಕಡೆಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಅಂಜಲಿ ನಿಂಬಾಳ್ಕರ್ಗೆ ಶಾಸಕ ಆರ್.ವಿ. ದೇಶಪಾಂಡೆ ಹಾಗೂ ಶಿರಸಿ ಶಾಸಕ ಭೀಮಣ್ಣ ನಾಯಕ್ ಸಾಥ್ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಅಂಜಲಿ ನಿಂಬಾಳ್ಕರ್ ಮತಯಾಚಿಸಿದರು. ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲು ಕಾಂಗ್ರೆಸ್ ಮುಖಂಡರು ಶತ ಪ್ರಯತ್ನ ನಡೆಸಿದ್ದಾರೆ. ಕನ್ನಡ ನಾಡಿನಲ್ಲಿ ಹಿಂದೂ ಧರ್ಮದಿಂದ ಮಂಗಳಸೂತ್ರ ಹಾಕಿದ್ದೇನೆ, ದೇಶಕ್ಕಾಗಿ ಸೋನಿಯಾ ಗಾಂಧಿ ಮಂಗಳಸೂತ್ರವನ್ನೇ ತ್ಯಾಗ ಮಾಡಿದ್ರು. ಮಂಗಳಸೂತ್ರದ ಬಗ್ಗೆ ಮಾತನಾಡುವ ಪ್ರಧಾನಿಗೆ ಏನು ಗೊತ್ತು ಅದರ ಮಹತ್ವ ಅಂತ ನಿಂಬಾಳ್ಕರ್ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಯಾವ ನಿಟ್ಟಿನಲ್ಲಿ ಯಾವ ಕಡೆ ದೇಶ ಹೋಗ್ತಾ ಇದೆ, ಇದು 10 ವರ್ಷದಿಂದ ಬರೀ ನಾನೇ 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 ಅಂತ ಆ ರಾಮ ಮಂದಿರ ಸಂದರ್ಭ ಅಲ್ಲಿ ತಾವು ಎಲ್ಲರೂ ನೋಡಿರ್ಬೇಕು. ಬಹಳ ಹೆಮ್ಮೆ ವಿಷಯ ಇದೆ ಇದು. ರಾಜೀವ್ ಗಾಂಧಿ ಟೈಮ್ನಲ್ಲಿ ಇದು ರಾಮ ಮಂದಿರ ಇಲ್ಲಿ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇಂದ ಅವಾಗ ಆರ್ಡರ್ ಆಗಿತ್ತು. ಆಮೇಲೆ ಎಲ್ಲ ಗಲಾಟೆ ಎಲ್ಲ ಆಗಿ ಈಗ ಮೊನ್ನೆ ತಾನೆ ಸುಪ್ರೀಂ ಕೋರ್ಟ್ ಮತ್ತೆ ತಿರ್ಗಾ ಆರ್ಡರ್ ಕೊಟ್ಟಿದ್ದಾರೆ. ಹೌದು, ಅಲ್ಲಿ ರಾಮ ಮಂದಿರ್ ಆಗಬೇಕು, ಸ್ವಲ್ಪ ಜಾಗ ಮುಸಲ್ಮಾನರಿಗೆ ಕೊಡಿ, ಸ್ವಲ್ಪ ಜಾಗ ರಾಮ ಮಂದಿರ್ ಕಟ್ಟಲಿಕ್ಕೆ ಕೊಡಿ. ಆದ್ರೆ ರಾಮ ಮಂದಿರ್ ಯಾರು ಕಟ್ಟಿದ್ದಾರೆ? ನಾನೇ. ನೀವು ದುಡ್ಡು ಕೊಟ್ಟಿಲ್ಲ. ಏನ್ ಮಂಗಲಸೂತ್ರ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಂಗಲಸೂತ್ರ ಕಿಮ್ಮತ್ ಗೊತ್ತು ಪ್ರಧಾನಿಗೆ? ಅರೆ ಆ ಕಾಂಗ್ರೆಸ್ ಪಕ್ಷದು ನಮ್ ನಾಯಕಿ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಅವರು ಮಂಗಲಸೂತ್ರ ಬಲಿದಾನ ಮಾಡಿದ್ದಾರೆ. ಅಂತ ನಾಯಕಿ, ಅಂತ ಪಕ್ಷದ ಕೆಲಸ ನಾವು ಎಲ್ಲರೂ ಬಹಳ ಹೆಮ್ಮೆಯಿಂದ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.